ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಸಚಿವ ವಿರುದ್ಧ ಸುಳ್ಳು ಆರೋಪ, ವೈಯಕ್ತಿಕ ಲಾಭಕ್ಕಾಗಿ ಸಚಿವ ವಿರುದ್ಧ ಅಪಪ್ರಚಾರ, ವಿನೋದ್ ಅಪ್ಪಿ. ಎಸ್ಎಲ್ಸಿ ಫಲಿತಾಂಶ ಪ್ರಕಟ, ಜಿಲ್ಲೆಗೆ 52% ಫಲಿತಾಂಶ. ರೈಲು ನಿಲ್ದಾಣ ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದರೆ 139ಗೆ ಕರೆ ಮಾಡಿ. ಹಾಗೂ ಅಂಚೆ ಕಚೇರಿಯಲ್ಲಿ ಜ್ಞಾನ ಪೋಸ್ಟ್ ಆರಂಭ, ಸದುಪಯೋಗ ಪಡೆದುಕೊಳ್ಳಲು ಸಾರ್ವಜನಿಕರಲ್ಲಿ ಮನವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಮುತ್ಸು ನಾಯಕರಾದ ಈಶ್ವರ್ ಖಂಡ್ರೆ ವಿರುದ್ಧ ಬಿಎಸ್ಪಿ ಜಿಲ್ಲೆ ನಾಯಕರು ಮಾಡಿ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ದಲಿತ ಸಮುದಾಯದ ಕಾಂಗ್ರೆಸ್ ಪಕ್ಷ ಮುಖಂಡ ವಿನೋದ್ ಅಪ್ಪಿ ತಿಳಿಸಿದರು. ಶುಕ್ರವಾರ ಮಾಧ್ಯಮದವರಿಗೆ ಮಾತನಾಡಿ, ಅವರು ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಚಿವ ಈಶ್ವರ್ ಖಂಡ್ರೆ ಅವರ ಬಗ್ಗೆ ನಿಂದನೆ ಮಾಡುವರು. ದಲಿತ ವಿರೋಧಿ ಎಂದು ಜಾತಿ ಪಟ್ಟಿ ಕಟ್ಟಿ ಅವರ ಘನತೆಗೆ ಧಕ್ಕೆ ತರುವಂತೆ ಕೆಲಸ ಬಿಎಸ್ಪಿ ನಾಯಕರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಸಾಮಾನ್ಯ ಜನ ಬಳಸಿಕೊಂಡು ಸಮುದಾಯದ ಜನರಿಗೆ ದಾರಿ ತಪ್ಪಿಸುವ ಹುನ್ನಾರು ಅವರು ನಡೆಸಿದ್ದಾರೆ ಎಂದು ಕಿಡಿಕಾರಿದರು. ಜಿಲ್ಲೆಯಷ್ಟೇ ಅಲ್ಲ, ಇಡೀ ದೇಶದ ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದರೆ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ನಾವಿದ್ದೇವೆ ಎಂದು ಅವರು ಜಿಲ್ಲೆಯಲ್ಲಿ ಬಿಎಸ್ಪಿ ಪಕ್ಷದ ಅಸ್ತಿತ್ವ ಇಲ್ಲ, ಆದರೆ ಅದರ ಹೆಸರನ್ನು ಬಳಸಿಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಇದೇ ವೇಳೆ ವಿಠ್ಠಲ್ ದಸ್ಪಾಗಿ ದಲಿತ ಕಾರ್ಯಕರ್ತ ಪ್ರಶಾಂತ್ ಮಾತನಾಡಿ, ಬಿಎಸ್ಪಿ ಜಿಲ್ಲೆ ನಾಯಕರು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಖಂಡಿಸುವುದಾಗಿ ಎಂದರು. ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ನಮ್ಮ ಧೀಮಂತ ನಾಯಕರ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರ ಬಗ್ಗೆ ಇವತ್ತು BSP ನಾಯಕರು ಇವತ್ತೇನು ಅಪಪ್ರಚಾರ ಮಾಡ್ತಾಯಿದ್ದಾರೆ. ಇದಕ್ಕೆ ಸ್ಪಷ್ಟವಾಗಿ ನಾವು ಖಂಡಿಸ್ತೀವಿ. ಯಾಕಂದರೆ ಇವತ್ತು ಅವ್ರು ಯಾವ ರೀತಿ ಬಾಯ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂದರೆ ಏಕವಚನದಲ್ಲಿ ಮಾತಾಡ್ತಾರೆ. ಏನಂತಂದರೆ ಇವತ್ತು ಏನೆಂದಲ್ಲ ವಿಷಯಗಳ ಬಗ್ಗೆ ಅವರು ಇವತ್ತು ಪ್ರಸ್ತಾಪನೆ ಮಾಡ್ತಾರೆ. ಅದಕ್ಕೆ ಎಷ್ಟು ಸತ್ಯಕ್ಕೆ ದೂರ ಇದ್ದಾರೆ ಅವರು. ಎಲ್ಲ ಸುಳ್ಳಾಡೋದೇ ಅವ್ರದ್ದು ಕೆಲಸ ಆಗಿದೆ. ಅಲ್ಲಿ ಒತ್ತುವರಿ ಆಯಿತು, ಇಲ್ಲಿ ಒತ್ತುವರಿ ಆಯಿತು, ಏನೂ ಇಲ್ಲ, ಸುಮ್ಮನೆ ಬರೋದು, ಅದು ಇದು ಮಾಡಿ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟು ಅಪಪ್ರಚಾರ ಮಾಡಿದ್ರೆ ಅದಕ್ಕೆ ಸತ್ಯಕ್ಕೆ ದೂರಿದ್ದ ವಿಷಯಗಳು ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜ, ಇವತ್ತು ದಲಿತ ಸಮಾಜದಲ್ಲಿ ವಿಷ ಬೀಜ ಬಿತ್ತಾ ಇದ್ದಾರೆ. ಇವತ್ತು ನೀವು ರಾಜಕೀಯ ವ್ಯಕ್ತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಾನು ಒಂದು ನಿಮ್ಮೆಲ್ಲ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಇವತ್ತು ಈ ಇಬ್ಬರು ರಾಜಕೀಯ ವ್ಯಕ್ತಿ ಬಂದಿದ್ದಾಗ ಇವತ್ತು ಜಾತಿ ಯಾಕೆ ತರ್ತೀರಪ್ಪ? ಜಾತಿ ಏನು ಮಾಡಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವೆಲ್ಲ ಒಂದು ಬ್ಲಡ್ ಇದ್ದೀವಿ, ನಾವು ಇಷ್ಟೆಲ್ಲ ಜನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಸಿದ್ಧಾಂತ ಮೇಲೆ ನಾವು ನಡೀತಾ ಇದ್ದೀವಿ. ಅದನ್ನು ಬಿಟ್ಟು ಯಾವುದೋ ವಿಷಯದ ನೀವು ರಾಜಕೀಯ ವ್ಯಕ್ತಿಯಾಗಿ ಮಾತಾಡಿ ಇವತ್ತು ಜಾತಿಯಲ್ಲಿ ತಂದು ನಮ್ಮ ಸಮಾಜ ಮುಗ್ಧ ಜನರಿಗೆ ಇವತ್ತು ಮೋಸ ಮಾಡ್ತಾ ಇದ್ದೀರಾ. ನಮ್ಮ ಜನ ನಿಮ್ಗೆ ಏನದಂತ ಆಲ್ರೆಡಿ ಮನ್ನಣೆ ಮಾಡ್ತಾ ಇದೆ, ನೀವು ಏನು ಇದ್ದೀರಿ ಅಂತೇಳಿ. ಇವತ್ತು BSP ಎಲ್ಲಿದೆ ಬೀದರ್ನಲ್ಲಿ ಅಂತೇಳಿ ನಿಮಗೆಲ್ಲ ಗುರ್ತಿದೆ. ಸುಮ್ಮನೆ ಬಂದು ನಮ್ಮ ಸಮಾಜ ಜನರಿಗೆಲ್ಲ ಇವತ್ತು ದಾರಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ. ನಾವು ಸಮಾಜ ಇವತ್ತು ಎಂಟೈರ್ ನಮ್ಮ ಕಮ್ಯುನಿಟಿ ಇವತ್ತು ದಲಿತ ಸಮಾಜ ಇವತ್ತು ಕಾಂಗ್ರೆಸ್ ಜೊತೆ ಇದೆ, ಈಶ್ವರ್ ಖಂಡ್ರೆ ಅವ್ರ ಜೊತೆ ಇದೆ. ಇವತ್ತು ನಾವೆಲ್ಲ ಇವತ್ತು ಸರ್ವಾಂಗೀಣ ಇವತ್ತು ನೋಡಬೇಕು. ಕರ್ನಾಟಕ ರಾಜ್ಯದಲ್ಲಿ 136 ಸೀಟ್ ಗೆದ್ದು ಇವತ್ತು ಕಾಂಗ್ರೆಸ್ ಅಧಿಕಾರ ಕೊಟ್ಟಿದೆ. ಇವತ್ತು ಎಲ್ಲಕ್ಕ ದೊಡ್ಡ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ದೇಶದಾಗೆ, ಭಾರತ ದೇಶದಾಗೆ ಇವತ್ತು ಕಾಂಗ್ರೆಸ್ನಲ್ಲಿ ದೊಡ್ಡ ಹುದ್ದೆದಲ್ಲಿ ಅಂದರೆ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ. ಇವೆಲ್ಲ ನೀವು ಬೇರೆ ಪಕ್ಷದವ್ರದ್ದು ಜೊತೆ ನೀವು ಟೈಅಪ್ ಆಗಿ ಕೆಲಸ ಮಾಡೋದಿಲ್ಲ ಬಂದ್ ಮಾಡಿ. ಇವತ್ತು ನಾವೆಲ್ಲ ಕಾಂಗ್ರೆಸ್ ಜೊತೆ ಇದ್ದೇವೆ. ನಮ್ಮ ಸಮಾಜಕ್ಕೆ ಇವತ್ತು ದಲಿತ ಸಮಾಜಕ್ಕೆ ನಿಮ್ಮಂಥ ನಾಯಕರು ಬಂದು ಯಾರೋ ವಿಷ ಬೀಜ ಹಾಕಿದರೆ ಸಮಾಜ ಒಡೆಯೋಂಥ ಕೆಲಸ ಮಾಡಬೇಡ್ರಿ. ನಾವೆಲ್ಲ ಸಮಾಜ ಜೊತೆ ಇದ್ದೀವಿ. ಸಮಾಜ ಎಲ್ಲ ಒಳ್ಳೆ ಜನ ಇದ್ದಾರೆ, ನಮ್ಮದು ಅಣ್ಣತಂಬರು. ಈ ರೀತಿ ಯಾರೋ ಬರ್ತಾರೆ ನಮ್ಮ ಸಮಾಜದವ್ರಿಗೆ ಹೇಳ್ತೀನಿ, ಅಣ್ಣತಂಬರಿ ಅಕ್ಕ ತಂಗಿಯರೇ ಹಾಗೂ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮನವಿ, ಯಾರೋ ಬಂದು ಅವ್ರದ್ದು ವೈಯಕ್ತಿಕ ಬೆಳೆ ಬೀಸ್ಕೋದಕ್ಕೆ ಸಮಾಜದಾಗ ಬಂದು ಇಂಥ ವಿಷ ಬೀಜ ಹಾಕ್ತಾ ಇರ್ತಾರೆ. ಇಂಥ ವಿಷ ಬೀಜಗಳಿಗೆ ಯಾರು ನಂಬ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವ್ರ ಕೆಲಸನೇ ಆಗಿಬಿಟ್ಟಿದೆ. ಮುಂಜಾನೆ ಎದ್ರೆ ಇವರಿಗೆ ಪ್ರೆಸ್ ಮೀಟ್ ಮಾಡೋದು, ಅವ್ರ ತಪ್ಪರ ಇವ್ರ ತಪ್ಪರ, ಅವ್ರು ದಲಿತ ವಿರೋಧಿಯರ ಇವ್ರು ದಲಿತ ವಿರೋಧ, ಮುಂಜಾನೆ ಎದ್ರೆ ಸಂಜೆ ತನಕ ಇವರು ದಲಿತ ವಿರೋಧಿ ಪಟ್ಟಕ್ಕೆ ಕಟ್ಟೋದ್ರಿಗೆ ಬಿಜಿಯಾರ ಹೊರತು ಸಮಾಜ ಅಭಿವೃದ್ಧಿಗೆ ಇವರು ಯಾವುದೇ ರೀತಿ ಇವ್ರು ಕೊಡುಗೆ ಇಲ್ಲ. ಎಲ್ಲಿ ವೇದಿಕೆ ಸಿಕ್ತಂದ್ರೆ ಅವ್ರಿಗೆ ಇವರು ದಲಿತ ವಿರೋಧಿ ಎಂಬುದು ಬಿಟ್ಟು ಇವ್ರಿಗೆ ಏನು ಕೆಲಸನೇ ಇಲ್ಲ. ಇವರು ಮುಂಜಾನೆ ಎದ್ರೆ ಸಂಜೆ ತನಕ ಇವ್ರ ಕೆಲಸನೇ ಅದಾಗಿಬಿಟ್ಟಿದೆ. ಇವ್ರು ಸಚಿವರು ಗುಂಡಾಗಿರ್ದಿ ಅಂತ ಹೇಳ್ತಾರೆ. ಮೊನ್ನೆ ಅಷ್ಟೇ ನಾವು ಬಾಳೂರ್ದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ನಾವು 10-12 ಜನ ಇದ್ದೆವು. ಬಂದು ನಮ್ಗಿಂದ 3 ಫೀಟ್ ಹಿಂದ್ಗಡೆನೇ ಬಂದು ಕಾರ್ ತಿರುಗಿಸ್ತಾರೆ. ರಭಸವಾಗಿ ಸ್ಪೀಡ್ದಾಗ ತಂದು ಕಾರ್ ತಿರ್ಸಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾರೆ. ಈಗ ನಾವು ಏನೂ ಅಲ್ಲಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮಲ್ಲಿ ತಾಳ್ಮೆ ಇದೆ ಅಂತ ಹೇಳಕ್ಕೆ ಹೋಗಿಲ್ಲ. ಇವ್ರ ಬಳಿ ಗುಂಡಾ ವರ್ತನೆ ಇವ್ರು ಮಾಡ್ತಾ ಇದ್ದಾರೆ ಅಥವಾ ಇವರು ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ. ಇದು ಎಲ್ಲ ಇವ್ರಿಗೆ ನಾವು ಖಂಡನೆ ಮಾಡ್ತೀವಿ. ಯಾಕಂದರೆ ಈ ರೀತಿ ಮಾಡೋದು, ನೀವೆಷ್ಟು ನಿಮಗೆ ಇವತ್ತೊಂದು ಪಾರ್ಟಿಯ ಜಿಲ್ಲಾಧ್ಯಕ್ಷರಿದ್ದೀರಿ, ನಿಮ್ಮ ನಾಯಕರು ಯಾರು ಭೀ ಇದ್ದಿರಬೇಕು. ಸ್ವಲ್ಪ ನಿಮ್ಮದು ತಾಳ್ಮೆ ಇತಿಮಿತಿದಾಗ ಇರೋದು ಕಲೀರಿ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆದಾಗ ನಾವು ಕೆಲಸ ಮಾಡೋ ವ್ಯಕ್ತಿಗಳಿದ್ದೇವೆ. ನಮ್ಮ ನಾಯಕರು ಇವತ್ತು ನಮ್ಮ ಹೆಮ್ಮೆಯ ನಾಯಕರಿದ್ದಾರೆ. ಅವ್ರ ಬಗ್ಗೆದಾಗ ಇವತ್ತು ಒತ್ತುವರಿ ಬಗ್ಗೆ ಮಾತಾಡ್ತಾರೆ. ಈಗ ನಾನು ಪ್ರೆಸ್ಮೆಂಟ್ನಲ್ಲಿ ಮಾತಾಡ್ತೀನಿ. ಇವತ್ತು ನೀವೆಲ್ಲ ಏನು ಸುಳ್ಳು ಆರೋಪಗಳು ಮಾಡ್ತೀರಿ ಎಲ್ಲರಿಗೂ ಜನರಿಗೆ ಗೊತ್ತಾಗಬೇಕಾಗ್ತದೆ. ನೀವು ಏನೇ ಮಾಡಲಿ, ಇವತ್ತು BSP ಪಾರ್ಟಿ ಇವತ್ತು ನೀವು ಏನು ಭೀ ನಮ್ಮ ಸಚಿವರ ಬಗ್ಗೆದಾಗ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಸ್ಪಷ್ಟವಾಗಿ ನಮ್ಮ ಎಲ್ಲ ದಲಿತ ಮುಖಂಡರ ಕಡೆಯಿಂದ ಅದು ಖಂಡನೆ ಮಾಡ್ತೀವಿ ಅಂತೇಳಿ ಇಷ್ಟಪಡ್ತೀನಿ. ನಾನು ವಿನೋದ್ ಕುಮಾರಪ್ಪ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇತ್ತೀಚೆಗೆ ಅನೇಕ ರಾಜಕೀಯ ಪಕ್ಷಗಳಿಂದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರ ವಿರುದ್ಧ
ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಈಶ್ವರ್ ಖಂಡ್ರೆಯವರು ಪ್ರಗತಿ ಪಥದಲ್ಲಿ ಈ ಜಿಲ್ಲೆಗೆ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಜಾತಿ ಎಲ್ಲ ಧರ್ಮದ ಜನರ ಜೊತೆಗೆ ಅವರು ಸೌಹಾರ್ದಯುತವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸತತವಾಗಿ 4ನೇ ಸಲ ಅವರು ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿ ಮಂತ್ರಿಗಳಾಗಿ ಅವರು ಜನಮನ್ನಣೆಯನ್ನು ಗಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ, ಪ್ರಜಾಪ್ರಭುತ್ವದಲ್ಲಿ ಪಕ್ಷ ರಾಜಕಾರಣ ಮಾಡೋದು ಸಹಜ. ಪಕ್ಷ ರಾಜಕಾರಣ ಮಾಡೋ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ವಿರೋಧವಾಗಿ ವಿರೋಧಿಗಳಾಗಿ ಮಾತಾಡೋದು ಅದು ಒಪ್ಕೊಳ್ತಕ್ಕಂಥ ವಿಚಾರ. ಆದರೆ ವೈರಿಗಳಾಗಿ ಮಾತಾಡೋದು ಅದು ಒಪ್ತಕ್ಕಂಥ ವಿಚಾರ ಅಲ್ಲ. ಅದಕ್ಕಾಗಿ ವಿರೋಧ ಪಕ್ಷದವರು ಆಡಳಿತದವರು ಕೆಲಸ ಮಾಡೋ ಸಂದರ್ಭದಲ್ಲಿ ಅನೇಕ ಅಪ್ಪುತಪ್ಪುಗಳಾಗ್ತವೆ. ಅವನ್ನು ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಟಿಸೈಸ್ ಮಾಡೋದ್ರ ಮುಖಾಂತರ ಒಂದು ಆಡಳಿತಕ್ಕೆ ಶಕ್ತಿಯಾಗಿ ನಿಲ್ಲೋದು ಅವರ ಜವಾಬ್ದಾರಿಯಾಗಿರ್ತದೆ. ಆದರೆ ಓರ್ವ ಸಚಿವರ ವಿರುದ್ಧ ಏಕವಚನದಲ್ಲಿ ಮಾತಾಡೋದಾಗಲಿ ಅಥವಾ ಸುಳ್ಳು ಆರೋಪಗಳನ್ನು ಮಾಡಿ ಜಾತಿಯ ಮಧ್ಯದಲ್ಲಿ ಜಗಳ ಹಚ್ತಾ ಇದ್ದಾರೆ ಅಂತ ಮಾತನಾಡೋದಾಗಲಿ ಅದು ಒಪ್ಕೊಳ್ತಕ್ಕಂಥ ಮಾತಲ್ಲ. ಅದಕ್ಕಾಗಿ ಈಶ್ವರ್ ಖಂಡ್ರೆಯವರು ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಓರ್ವ ಏನು ಹೇಳ್ತೀವಿ ಮುತ್ಸದ್ದಿ ನಾಯಕರವರು. ಆ ಕಾರಣಕ್ಕಾಗಿ ಅವರು ಎಲ್ಲರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಾಯಕರಾಗಿರೋದ್ರಿಂದ ನಾನು ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ ಅವರ ಮೇಲೆ ಆಗ್ತಕ್ಕಂಥ ಈ ಇಲ್ಲ ಸಲ್ಲದ ಆರೋಪಗಳನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಅಂದರು ಪ್ರಶಾಂತ್ ಕೋಡ್ಗಿರ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಹಿಂದೇನು BSP ಪಕ್ಷದ ಜಿಲ್ಲಾಧ್ಯಕ್ಷ ಗೋಡ್ಬೋಲೆ ಅವರು ಒಂದೇನು ಆರೋಪ ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಬಗ್ಗೆ, ಅದು ಸತ್ಯಕ್ಕೆ ದೂರವಾದಂಥ ವಿಷಯವಾಗಿದೆ. ಇಂದು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಸಮಾಜದ ನಾಗರಿಕರು ಸುವ್ಯವಸ್ಥಿತವಾಗಿ ಶಾಂತಿಯಿಂದ ತಮ್ಮ ಬದುಕನ್ನು ಮಾಡ್ತಾ ಇದ್ದಾರೆ. ಇವರು ಕೆಲವರ ಕೈಗೊಂಬೆಯಾಗಿ ಕೇವಲ ಒಂದೇ ಉದ್ದೇಶ ಇದೆ ಇವ್ರದ್ದು, ಈಶ್ವರ್ ಖಂಡ್ರೆ ಅವರಿಗೆ ಕೆಟ್ಟ ಹೆಸರು ತರಬೇಕು, ದಲಿತ ವಿರೋಧಿ ಪಟ್ಟ ಕಟ್ಟಬೇಕಂತಕ್ಕಂಥ ಅವ್ರದ್ದು ಮನಸ್ಥಿತಿ ಇದೆ. ಇಂದು ಜಿಲ್ಲೆಯಲ್ಲಿ ಎಲ್ಲ ಪ್ರಜ್ಞಾವಂತ ಮತದಾರರಾಗಲಿ ನಮ್ಮ ಜನಾಂಗದ ಎಲ್ಲ ಜನರು ಅರಿತುಕೊಂಡಿದ್ದಾರೆ. ಇಲ್ಲಿ ನೋಡಿರಿ, ಕಾನೂನು ವ್ಯವಸ್ಥೆ ಒಂದು ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ. ಅದಕ್ಕೆ ಪೊಲೀಸರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರದೇ ಆದಂಥ ಒಂದು ಚಟುವಟಿಕೆ ಅವ್ರು ಮಾಡ್ತಾ ಇರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪ್ರೀತಿಯಿಂದ ಇಡೀ ಎಲ್ಲ ಸಮುದಾಯದ ಜನರಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಗೋಡ್ಬಲೆ ಅವರು BSP ಪಕ್ಷದ ಅಧ್ಯಕ್ಷರ ಅಥವಾ ಕೇವಲ ಒಂದು ಸಮುದಾಯದ ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಈಗ ಒಂದು ಘಟನೆ ಆಯಿತು ಅಂತ ಹೇಳಿದರೆ ಅದರಲ್ಲಿ ಎರಡೂ ಕಡೆಯಿಂದ ತಪ್ಪುಗಳಿದ್ದಾವೆ. ಈಗಾಗಲೇ ಕಾನೂನಿನ ಪ್ರಕಾರ ಏನು ರವಿ ಬುಸಗೊಂಡೆ ಅಂಥವ್ರ ವಿರುದ್ಧ ಏನು ಅಧಿಕಾರಿ ವರ್ತನೆ ಮಾಡಿದರು ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಿದೆ. ಇವರು ಅನ್ನೆಸೆಸರಿಯಾಗಿ ಕೇವಲ ಈಶ್ವರ್ ಖಂಡ್ರೆ ಅವರ ಹೆಸರನ್ನು ಎತ್ತಿ ಅವರ ಹೆಸರಿಗೆ ಒಂದು ದಲಿತ ವಿರೋಧಿ ಅಂತಕ್ಕಂಥ ಪಟ್ಟ ಕಟ್ಟಲಿಕ್ಕೆ ಇವರೇನು ಬರ್ತಾ ಇದ್ದಾರೆ. ಅವ್ರಿಗೆ ನಾನು ನೇರವಾಗಿ ಒಂದೇ ಹೇಳ್ತಾ ಇದ್ದೀನಿ, ನೀವು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದರೆ ಸಂವಿಧಾನಾತ್ಮಕವಾಗಿ ಮಾತನಾಡೋದನ್ನು ಕಲಿತ್ಕೊಳ್ರಿ. ಒಬ್ಬ ಜಿಲ್ಲೆಯ ಉಸ್ತುವಾರಿ ಸಚಿವರ ಬಗ್ಗೆ ಎಷ್ಟು ಹಗುರವಾಗಿ ನೀವು ಮಾತಾಡ್ತಾ ಇದ್ದೀರಿ. ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಸ್ಥಾನಮಾನ ಏನು, ನೀವು ಯಾವುದಾದ್ರೂ ಚುನಾಯಿತ ಪ್ರತಿನಿಧಿ ಇದ್ದೀರಾ ಅಥವಾ ನಿಮಗೆ ಜಿಲ್ಲೆಯ ಜನರು ಏನಾದರೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರಾ? ನೀವು ಆತ್ಮಾವಲೋಕನ ಮಾಡಿ ನಿಮ್ಮ ನಾಲ್ಗೆಯನ್ನು ಹರಿಹಿದ್ದಿದ್ದೀರಿ, ಅದು ಹಿಂದಕ್ಕೆ ತಗೊಳ್ಬೇಕು. ಮತ್ತು ನೀವು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಜಿಲ್ಲೆಯ BSP ಮುಖಂಡರನ್ನು ಕರೆಸಿ ಇವತ್ತು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿನೋದ್ ಅಪ್ಪೆಯವ್ರ ಮೇಲೆ ಮಾನಹಾನಿ ದಾವೆ ಹೂಡ್ತೀರ ಅಂತ ಹೇಳ್ತಾ ಇದ್ದೀರಿ. ನಿಮಗೇನು ವಿನೋದ್ ಅಪ್ಪೆಯವರು ಮಾನಹಾನಿ ಮಾಡಿದ್ದಾರೆ? ನಿಮ್ಮ ಹತ್ರ ಏನು ಪುರಾವೆ ಇದೆ? ತಾವೇನು ಗೋಡ್ಬೋಲೆ ಅವರು ಮಾತನಾಡಿದ್ರಿ, ಅದು ಈಗಾಗಲೇ ವಿಡಿಯೋದಲ್ಲಿ ಚಿತ್ರೀಕರಣ ಆಗಿದೆ. ನಿಮ್ಮ ಪದಗಳನ್ನು ಏನು ಬಳಕೆ ಮಾಡಿದ್ರಿ ಅದು ಕಾನೂನು ಪ್ರಕಾರ ಅವರು ಕ್ರಮ ಕೈಗೊಂಡಿದ್ದಾರೆ. ನಿಮಗೇನಾದರೂ ಅವರು ಅವಾಚ್ಯ ಶಬ್ದಗಳಿಂದ ಮಾತನಾಡಿದಾರಾ? ಇದು ಆತ್ಮಾವಲೋಕನ ಮಾಡಿಕೊಳ್ಳ್ರಿ. ಮತ್ತು ನಿಮ್ಮ ಹಿಂದುಗಡೆ ಏನು ಶಕ್ತಿಗಳು, ದುಷ್ಟ ಶಕ್ತಿಗಳು ಇದ್ದಾವೆ, ಅವ್ರದ್ದು ಬಣ್ಣ ಕೂಡ ಇವತ್ತು ಬಯಲು ಮಾಡ್ತಕ್ಕಂಥ ಕೆಲಸ ನಮ್ಮ ಬೀದರ್ ಜಿಲ್ಲಾ ಕಾಂಗ್ರೆಸ್ ಮಾಡ್ತದೆ. ವಿಶೇಷವಾಗಿ ಇಲ್ಲೆಲ್ಲ ನಮ್ಮ ಹಿರಿಯ ಮುಖಂಡರುಗಳಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಅವರೆಲ್ಲರೂ ಈಶ್ವರ್ ಖಂಡ್ರೆ ಅವರ ಜೊತೆಯಲ್ಲಿದ್ದೀವಿ. ನಮ್ಮ ಸಮುದಾಯದ 80ಕ್ಕಿಂತ ಹೆಚ್ಚಿಗೆ ಪ್ರತಿಶತ ಮತ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಇಡೀ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಸಮುದಾಯಕ್ಕೆ ಸೇರಿದರು. ನಮಗೆ ಭಾಳ ಹೆಮ್ಮೆ ಇದೆ. ಹಾಗಾಗಿ ಈಶ್ವರ್ ಖಂಡ್ರೆ ಅವರು ಅವ್ರದ್ದೇನು ಕಾರ್ಯವೈಖರಿ ಇದೆ ಅದು ಕಾನೂನುಬದ್ಧವಾಗಿದೆ.
ತಾವೇನು ಪದಗಳು ಬಳಕೆ ಮಾಡ್ತಾ ಇದ್ದೀರಿ ಇದು ಜನರಿಗೆ ಗುರ್ತಾಗ್ತಾ ಇದೆ. ಎಲ್ಲ ಜಿಲ್ಲೆ ಎಲ್ಲ ಸಮುದಾಯದ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮ್ಮದೇನು ಪದಗಳು ಅವತ್ತಿದ್ದು ಅಲ್ಲ, ಆಕ್ಷೇಪಣೀಯ ಪದಗಳು. ನೀವೇನು ಮಾತಾಡ್ತಿದ್ರಿ, ನಿಮ್ಮಕ್ಕಿಂತ ವಯಸ್ಸಿನಲ್ಲಿ ದುಪ್ಪಟ್ಟಿದ್ದಾರೆ ಈಶ್ವರ್ ಖಂಡ್ರೇಜಿ ಅವರು. ಕೇವಲ ವಯಸ್ಸಿಗಾದರೂ ನೀವು ಮಾನ ಕೊಟ್ಟು ಮಾತನಾಡೋದು ಕಲಿಬೇಕು. ಮತ್ತು ನಿಮ್ದೇನು ಚಟುವಟಿಕೆ ಇದೆ, ನೀವೇನು ಬೂತಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಬಹುಜನ ಸಮಾಜ ಪಕ್ಷ ಎಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ತೋರಿಸಿ. ನೀವು ಕೇವಲ ಜಿಲ್ಲೆಯಲ್ಲಿ ಬಹುಜನ ಸಮಾಜ ಪಕ್ಷದ ಹೆಸರನ್ನು ಹೇಳಿಕೊಂಡು ರಾಜಕೀಯ ಮಾಡ್ತಾ ಇದ್ದೀರಿ. ಇದು ದಲಿತ ಪರ ಅಂತಕ್ಕಂಥ ನೀವೇನು ಮಾತು ತೋರಿಸ್ತಾ ಇದ್ದೀರಿ, ಇದು ನಿಮಗೆ ಯಾರೂ ನಂಬೋದಿಲ್ಲ. ನಿಮ್ಮ ಪಕ್ಷದ ಸಿದ್ಧಾಂತ ನಿಮ್ಮ ಹತ್ರ ಇಲ್ಲ. ನೀವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಿಲ್ಲ. ನೀವು ಇನ್ನು ಮುಂದೆ ಆದರೂ ಸುಧಾರಣೆ ವಹಿಸಿಕೊಂಡು ಏನು ಸಮಾಜದಲ್ಲಿ ಏನೇನು ವಿಷಯಗಳಿದ್ದಾವೆ ಅವನ್ನ ಎತ್ತು ತೋರಿಸ್ತಕ್ಕಂಥ ಕೆಲಸ ನೀವು ಮಾಡಿ. ಅದು ಬಿಟ್ಟು ಕೇವಲ ಈಶ್ವರ್ ಖಂಡ್ರೆಯವರು ವಿರುದ್ಧ ಮಾಡ್ತೀನಿ ಅಂತ ಹೇಳಿದರೆ ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತರು ನಿಮ್ಮ ಈ ಮಾತಿಗೆ ಖಂಡನೆ ಮಾಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ನನ್ನ ಹೆಸರು ಪ್ರಶಾಂತ್ ಕೋಟ್ಗೆರ. ಅನೇಕರು ಮಾತನಾಡಿದ್ದಾರೆ. ಇವತ್ತು ಏನು ಈ ಜಿಲ್ಲೆಯಲ್ಲಿ ರಾಜಕಾರಣಿಗಳು ತಮ್ಮ ರಾಜಕಾರಣ ಹ್ಯಾಂಗೆ ಬಳಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಒಬ್ಬ ಧೀಮಂತ ನಾಯಕ ಸುಮಾರು ವರ್ಷಗಳಿಂದ ಎಲ್ಲ ವರ್ಗದ ಮತ್ತು ಎಲ್ಲ ಸಮಾಜ ಜನರು ತೊಗೊಂಡು ಹೋಗ್ತಕ್ಕಂಥ ನಾಯಕ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಅಂತ ಹೇಳಿ ನಾವು ಖಂಡಿತವಾಗಿ ಹೇಳ್ಬೋದು. ಆದರೆ ಕೆಲವರು ಈ ಒಂದು ಇದನ್ನು ಹಾಳು ಮಾಡಲಿಕ್ಕೆ ಒಳಗೊಳಗೆ ಬಂದು ಏನಂತಂದ್ರೆ ಅವ್ರಿಗೆ ಸಮಾಜ ವಿರೋಧಿ ಪಟ್ಟ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ನಾವು ಈ ನಿಮ್ಮ ಮುಖಾಂತರ ತೀವ್ರವಾಗಿ ಖಂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ಯಾವುದೇ ರೀತಿ ಅಂಥ ಆಸ್ಪದ ಕೊಡಲಾರ್ದೆ ನಾವು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಾವುಗಳು ಅವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಏನು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಸಂಪೂರ್ಣ ತನ ಮನ ಧನದಿಂದ ಅವ್ರ ಜೊತೆಗೆ ನಾವು ಇದ್ದೆವು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೀವಿ. ವಿದ್ಯಾರ್ಥಿಗಳ ಭವಿಷ್ಯದ ನಿರ್ಣಾಯಕ ಘಟಕವಾಗಿರುವ SSLC ಪರೀಕ್ಷೆ 2024-25 ಸಾಲಿನ ಪರೀಕ್ಷೆ ಫಲಿತಾಂಶ ಶುಕ್ರವಾರ ಘೋಷಣೆಯಾಗಿದೆ. ರಾಜ್ಯ ಫಲಿತಾಂಶ ಪಟ್ಟಿಯಲ್ಲಿ ಬೀದರ್ ಜಿಲ್ಲೆ ಸ್ಥಾನ ಪಲಟವಾಗಿದೆ. ಆದರೆ ಒಟ್ಟಾರೆ ಫಲಿತಾಂಶ ಕುಸಿದಿದೆ. ಬೀದರ್ ಜಿಲ್ಲೆಗೆ ಒಟ್ಟು 52.30% ಫಲಿತಾಂಶ ಬಂದಿದ್ದು ರಾಜ್ಯ ಜಿಲ್ಲೆಗಳ ಪಟ್ಟಿಯಲ್ಲಿ 31 ಸ್ಥಾನ ಪಡೆದಿದೆ. 2024 ಸಾಲಿನಲ್ಲಿ 62.25% ಒಟ್ಟು ಫಲಿತಾಂಶ ಬಂದಿತ್ತು. ಹಿಂದಿನ ಸಾಲಿಗೆ ಹೋಲಿಸಿದರೆ 10% ಫಲಿತಾಂಶ ಕುಸಿದಿದೆ. ಆದರೆ 2 ಸ್ಥಾನ ಜಿಗಿತ ಕಂಡಿದೆ. 2023 ಸಾಲಿನಲ್ಲಿ 34 ಸ್ಥಾನ ಗಳಿಸಿದ ಜಿಲ್ಲೆ ಒಟ್ಟು 77.89% ಫಲಿತಾಂಶ ಲಭಿಸಿತ್ತು. ಕಳೆದ 3 ವರ್ಷಗಳಿಂದ ಜಿಲ್ಲೆ ಮೇಲುಗವಾಗಿ ಚಲಿಸುತ್ತಿದೆ. ಆದರೆ ಸತತವಾಗಿ ಫಲಿತಾಂಶ ಕೂಡ ಹೆಚ್ಚಿನ ಪ್ರಮಾಣ ಕುಸಿಯುತ್ತಲೇ ಹೋಗುತ್ತಿದ್ದು ಇದು ಅಸಹನವುಂಟು ಮಾಡಿದೆ. ಪ್ರಸಕ್ತ ಸಾಲಿನಲ್ಲಿ ಪರೀಕ್ಷೆ ಬರೆದ 23,754 ವಿದ್ಯಾರ್ಥಿಗಳ ಪೈಕಿ 12,550 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲೆ 3ನೇ ಸ್ಥಾನದಲ್ಲಿದೆ. ವಿಜಯನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲೆ ಇದೆ. ಇನ್ನು ವಿಭಾಗೀಯ ಕೇಂದ್ರವಾಗಿರುವ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಸತತ 3 ವರ್ಷಗಳಿಂದ ಜಿಲ್ಲೆ ಫಲಿತಾಂಶ ಕುಸಿತ ಕಾಣುತ್ತಿರುವುದಕ್ಕೆ ಶಿಕ್ಷಣ ವಲಯದಲ್ಲಿ ನಿರಾಸೆ ಮೂಡಿದೆ. ಅದರಲ್ಲೂ ವೆಬ್ ಕೌನ್ಸಿಲಿಂಗ್ ಮೂಲಕ ಪರೀಕ್ಷೆ ನಡೆಸಲು ಆರಂಭಿಸಿದ ನಂತರ ಫಲಿತಾಂಶ ಗಣನೀಯವಾಗಿ ಕುಸಿಯುತ್ತಿದೆ ಹೋಗುತ್ತಿದೆ. ಶಾಲೆ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಫಲಿತಾಂಶ ಸುಧಾರಣೆಗೆ ಹಲವು ಕ್ರಮಗಳು ಕೈಗೊಂಡಿತ್ತು. ಆದರೆ ಅದಕ್ಕೆ ಫಲ ಸಿಕ್ಕಿಲ್ಲ. ನಿಗದಿತ ಕಾಲಾವಧಿಯ ಪಾಠವನ್ನು ಮುಗಿಸಿ ರಿವಿಷನ್ ಮಾಡಿಸಲಾಗಿತ್ತು. ಫಲಿತಾಂಶ ಹಿಂದಿರುವ ಶಾಲೆಗಳು ಕಲಿಕೆಯಲ್ಲಿ ಹಿಂದೆ ಇದ್ದ ಮಕ್ಕಳನ್ನು ಗುರುತಿಸಿ ಸಂಪನ್ಮೂಲ ವ್ಯಕ್ತಿಗಳ ವಿಶೇಷ ಕಾರ್ಯ ನಡೆಸಿ ವಿಶೇಷ ತರಗತಿ ನಡೆಸಲಾಗಿತ್ತು. ಆದರೆ ಒಟ್ಟಾರೆ ಫಲಿತಾಂಶ ಸುಧಾರಣೆ ಕಂಡಿಲ್ಲ. ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತವಾಗಿದೆ. ಇತರ ಜಿಲ್ಲೆಯಲ್ಲಿ ಸಿಗುವ ಸೌಕರ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿ ಸಿಗುತ್ತಿವೆ. ಒಂದೇ ಪಠ್ಯಕ್ರಮ, ಉತ್ತಮ ಶಿಕ್ಷಕರಿದ್ದಾರೆ. ಆದರೆ ಫಲಿತಾಂಶ ರೇಖೆ ಕುಸಿಯುತ್ತಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಹರಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಶಿಕ್ಷಣ ತಜ್ಞರ ಅಭಿಪ್ರಾಯವಿದೆ.